ನಮಸ್ಕಾರ, ಜೈ ಭೀಮ್. ಇವತ್ತಿನ ದಿನ ಶಾಪೂರ್ ನಗರದ ಶಾಪೂರ್ ಒಕ್ಕೂಟದ ವತಿಯಿಂದ 12ನೇ ತಾರೀಕು ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆ ಕೇಂದ್ರ ಸರ್ಕಾರ ಮೊನ್ನೆ 3ನೇ ತಾರೀಕೇನೋ ಕಾನೂನು ತಗೊಂಡು ಬಂದಿದೆ, ಮಸೂದೆ 2025 ವಕ್ಫ್ ತಿದ್ದುಪಡಿ ಮಸೂದೆ ತಗೊಂಡು ಬಂದಿದೆ. ಅದನ್ನು ವಿರೋಧಿಸಿ ಶಾಪೂರ್ ನಗರದಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವ್ರನ್ನ ಸೇರಿ 12ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಹೊಸ ಬಸ್ ಸ್ಟ್ಯಾಂಡ್ಲಿಂದ ಒಂದು ರ್ಯಾಲಿ ಮುಖಾಂತರ ಬಸವೇಶ್ವರ ಚೌಕವರೆಗೆ ನಮ್ಮದು ಪ್ರತಿಭಟನೆ ಇರ್ತದೆ. ಈ ಪ್ರತಿಭಟನೆ ನಾನು ಎಲ್ಲ ಧರ್ಮದ ಎಲ್ಲ ಮುಖಂಡರಿಗೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ. ಈ ಒಂದು ಮಸೂದೆ ಏನು ಬಂದಿದೆ ಇದು ಸಂವಿಧಾನ ವಿರೋಧಿಯಾದಂಥ ಒಂದು ಮಸೂದೆ. ಆದ್ದರಿಂದ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವರಿಗೆ ಇಲ್ಲಿ ಬಾಳ್ತಕ್ಕಂಥ ಅವ್ರ ಸಮಾಜಕ್ಕೋಸ್ಕರ ಒಂದು ಅವರು ದೇವ್ರ ಮೇಲೆ ಏನು ನಂಬಿಕೆ ಇಟ್ಕೊಂಡಿರ್ತಾರೆ, ಅವ್ರ ಮೇಲೆ ನಂಬಿಕೆ ಏನಿದೆ ಅದನ್ನು ಅವರು ಅವ್ರದ್ದೇ ಆದಂಥ ಒಂದು ರೀತಿಯಲ್ಲಿ ಅವರು ನಡೆಸ್ಕೊಂಡು ಹೋಗ್ಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ. ಆದರೂ ಕೂಡ ಈ ಒಂದು ಕೇಂದ್ರ ಸರ್ಕಾರ ಬಂದಾಗಲಿಂದ ಮುಸಲ್ಮಾನರಿಗೆ, ವಿಶೇಷವಾಗಿ ಮುಸಲ್ಮಾನರ ವಿರೋಧವಾದಂಥ ಕಾನೂನನ್ನು ತರುವಂಥ ಪ್ರಯತ್ನ ಮಾಡ್ತಾ ಇದೆ. ಆದ್ದರಿಂದ ಈ ಒಂದು ಮಸೂದೆಯನ್ನು ವಿರೋಧಿಸಿ ಈ ಒಂದು ಶನಿವಾರ ದಿನ ಶಾಪೂರ್ ನಗರದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವರ ಕಡೆಯಿಂದ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ನನ್ನ ಧ್ವನಿಯನ್ನು ಆಲಿಸಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರ ಬಂಧು ಬಳಗಕ್ಕೆ ನಾನು ಒಂದು ವಿನಂತಿ ಮಾಡ್ಕೊಳ್ತೀನಿ, ತಾವೆಲ್ಲರೂ ಕೂಡ ಈ ಒಂದು ನಮ್ಮ ಪ್ರತಿಭಟನೆಗೆ ಬಂದು ಈ ಒಂದು ಪ್ರತಿಭಟನೆ ಯಶಸ್ವಿಗೊಳಿಸಬೇಕು. ಈ ಒಂದು ಯಶಸ್ವಿ ಪ್ರತಿಭಟನೆ ಮುಖಾಂತರ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವಂಥ ಪ್ರಯತ್ನ ಮಾಡ್ಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಏನಿದೆ ಆಲ್ರೆಡಿ ಈ ಒಂದು ಮಸೂದೆಯನ್ನು ವಿರೋಧಿಸಿ ಮಾನ್ಯ ಸುಪ್ರೀಂ ಕೋರ್ಟಿಗೆ ಒಂದು ಪಿಟಿಷನ್ ಅವರು ಹಾಕಿದ್ದಾರೆ, ಅರ್ಜಿ. ನಮಗೆ ನಂಬಿಕೆ ಇದೆ ದೇಶದ ಸುಪ್ರೀಂ ಕೋರ್ಟ್ ಮೇಲೆ. ಈ ಒಂದು ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಒಂದು ಮಸೂದೆಯನ್ನು ವಿರೋಧಿಸಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಎಲ್ಲ ಧರ್ಮದವರು, ಎಲ್ಲ ಮತದವರು ನಮಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಅವತ್ತಿನ ತಾವು ಕೂಡ